ಜಾಗತಿಕ ಇಂಧನ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಗೆ ಹಾರ್ಮುಜ್ ಜಲಸಂಧಿ ಅತ್ಯಂತ ಮುಖ್ಯ. ಈ ಪ್ರದೇಶದಲ್ಲಿ ಯಾವುದೇ ರಾಜಕೀಯ ಅಥವಾ ಮಿಲಿಟರಿ ಉದ್ವಿಗ್ನತೆ ಉಂಟಾದರೆ ತೈಲ ಸರಬರಾಜು ಏರ್ಪೇರಾಗುತ್ತೆ. ತೈಲ ಆಮದು ಮಾಡುವ ದೇಶಗಳಿಗೆ ಈ ಜಲಸಂಧಿ ಎಷ್ಟು ಮಹತ್ವದ್ದು ಅಂತ ನಿಮಗೆ ಗೊತ್ತಿದೆಯಾ? ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಜಾಗತಿಕ ಇಂಧನ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಗೆ ಹಾರ್ಮುಜ್ ಜಲಸಂಧಿ ಅತ್ಯಂತ ಮುಖ್ಯ. ಈ ಪ್ರದೇಶದಲ್ಲಿ ಯಾವುದೇ ರಾಜಕೀಯ ಅಥವಾ ಮಿಲಿಟರಿ ಉದ್ವಿಗ್ನತೆ ಉಂಟಾದರೆ ತೈಲ ಸರಬರಾಜು ಏರ್ಪೇರಾಗಬಹುದು ಮತ್ತು ಜಾಗತಿಕ ತೈಲ ಬೆಲೆಗಳು ತೀವ್ರವಾಗಿ ಏರಬಹುದು. ವಿಶೇಷವಾಗಿ ಅಮೆರಿಕ, ಯುರೋಪ್, ಚೀನಾ, ಭಾರತ ಮತ್ತು ಜಪಾನ್ ಮುಂತಾದ ತೈಲ ಆಮದು ಮಾಡುವ ದೇಶಗಳಿಗೆ ಈ ಜಲಸಂಧಿಯು ಅತ್ಯಂತ ಮಹತ್ವವಾದದ್ದು. ತನ್ನ ಪ್ರಮುಖ ಆದಾಯ ಮೂಲವಾಗಿರುವ ತೈಲ ರಫ್ತಿನ ಮೇಲೆ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಹೇರಿರುವ ನಿರ್ಬಂಧಗಳನ್ನು ಪ್ರತಿಭಟಿಸಿ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವುದಾಗಿ ಇರಾನ್ ಕಾಲಕಾಲಕ್ಕೆ ಬೆದರಿಕೆ ಹಾಕುತ್ತಲೇ ಬಂದಿದೆ. ಶಾಂತಿಯುತ ಉದ್ದೇಶಗಳಿಗಾಗಿ ಪರಮಾಣು ಶಕ್ತಿಯನ್ನು ಬಳಸಿಕೊಳ್ಳುತ್ತಿರುವುದಾಗಿ ಇರಾನ್ ಸಾರಿದ್ರೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿದೆ ಎಂದು ಆರೋಪಿಸುತ್ತಿರುವ ಅಮೆರಿಕ ಯುದ್ಧಕ್ಕೆ ಕಾಲು ಕೆರೆದಿದೆ. ಇರಾನ್ ಸುತ್ತಮುತ್ತ ತನ್ನ ಪಡೆಗಳನ್ನು ನಿಯುಕ್ತಿಗೊಳಿಸಿದೆ. ತನ್ನ ವಿರುದ್ಧ ಯುದ್ಧ ಸಾರಿದ್ರೆ ತಾನು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವುದಾಗಿ ಈ ಸಲವೂ ಇರಾನ್ ಬೆದರಿಕೆಯನ್ನು ಹಾಕಿದೆ. ಹಾರ್ಮುಜ್ ಜಲಸಂಧಿ ಅತ್ಯಂತ ಆಯಕಟ್ಟಿನ ಜಲಮಾರ್ಗ. ಯಾವ್ಯಾವ ಕಾರಣಗಳಿಗಾಗಿ? ವೀಕ್ಷಕರೇ, ಪರ್ಷಿಯನ್ ಕೊಲ್ಲಿಯ ಕೆಳಭಾಗದಲ್ಲಿರುವ ಹಾರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದೆ. ಇದು ಪರ್ಷಿಯನ್ ಕೊಲ್ಲಿ ಅಂದರೆ ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸೀ ನಡುವಿನ ನೈಸರ್ಗಿಕ ಸಾರಿಗೆ ಸಂಪರ್ಕದ ಮಾರ್ಗವಾಗಿದೆ. ಈ ಜಲಸಂಧಿಯು ಉತ್ತರದಲ್ಲಿ ಇರಾನ್ ದೇಶ ಮತ್ತು ದಕ್ಷಿಣದಲ್ಲಿ ಒಮನ್ ನಡುವಿನ ಪ್ರದೇಶವಾಗಿದೆ. ವಿಶೇಷವಾಗಿ ಒಮನ್ನ ಮುಸದಮ್ ಉಪದ್ವೀಪ ಈ ಜಲಸಂಧಿಯ ದಕ್ಷಿಣ ಭಾಗವನ್ನು ಆವರಿಸಿಕೊಂಡಿದೆ. ಭೌಗೋಳಿಕವಾಗಿ ಹಾರ್ಮುಜ್ ಜಲಸಂಧಿಯ ಉದ್ದ ಸುಮಾರು 167 ಕಿಲೋಮೀಟರ್ ಆಗಿದ್ದು ಇದರ ಅತ್ಯಂತ ಕಿರಿದಾದ ಭಾಗವು ಸುಮಾರು 33 ಕಿಲೋಮೀಟರ್ ಮಾತ್ರ ಇದೆ. ಈ ಕಿರಿದಾದ ನೀರಿನ ಪ್ರದೇಶದಲ್ಲಿ ದೊಡ್ಡ ಹಡಗುಗಳ ಸಂಚಾರವನ್ನು ನಿಯಂತ್ರಿಸಲು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಮುದ್ರ ಸಂಸ್ಥೆ ಅಂದರೆ ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಸೇಷನ್ ಟ್ರಾಫಿಕ್ ಸಪರೇಷನ್ ಸ್ಕೀಮ್ ಅನ್ನು ಮಾನ್ಯಗೊಳಿಸಿದೆ. ಈ ವ್ಯವಸ್ಥೆ ಅಡಿಯಲ್ಲಿ 2 ಪ್ರತ್ಯೇಕ ಸಾರಿಗೆ ಮಾರ್ಗಗಳಿವೆ. ಒಂದು ಒಳಬರುವ ಹಡಗುಗಳಿಗೆ ಮತ್ತು ಹೊರಹೋಗುವ ಹಡಗುಗಳಿಗೆ. ಪ್ರತಿಯೊಂದು ಮಾರ್ಗವು ಸುಮಾರು 3 ಕಿಲೋಮೀಟರ್ ಅಗಲವಿದ್ದು ಅವುಗಳ ನಡುವೆ 3 ಕಿಲೋಮೀಟರ್ ಅಗಲದ ಸುರಕ್ಷತಾ ವಲಯವಿದೆ. ಈ ವ್ಯವಸ್ಥೆಯ ಕಿರಿದಾದ ವ್ಯಾಪ್ತಿಯಿಂದ ತೈಲ ಟ್ಯಾಂಕರ್ಗಳು ಮತ್ತು ಇತರ ದೊಡ್ಡ ವ್ಯಾಪಾರಿಕ ಅಥವಾ ಸೈನಿಕ ಹಡಗುಗಳನ್ನು ನಿರ್ವಹಿಸಲು ಅಥವಾ ನ್ಯಾವಿಗೇಷನಲ್ ಮ್ಯಾನ್ಯೂವರಿಂಗ್ಗೆ ಅತ್ಯಂತ ಕಡಿಮೆ ಅವಕಾಶವಿರುತ್ತದೆ. ಹಾರ್ಮುಜ್ ಜಲಸಂಧಿಯ ಮಹತ್ವ ಅತ್ಯಂತ ದೊಡ್ಡದು. ಪ್ರತಿದಿನ ಸುಮಾರು 17 ದಶಲಕ್ಷ ಬ್ಯಾರೆಲ್ ತೈಲವನ್ನು ತೈಲ ಟ್ಯಾಂಕರ್ಗಳು ಈ ಜಲಸಂಧಿಯ ಮೂಲಕ ಸಾಗಿಸುತ್ತವೆ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇದು ವಿಶ್ವದ ಒಟ್ಟು ತೈಲ ಬಳಕೆಯ ಸುಮಾರು 20-30% ಭಾಗವಾಗಿದೆ. ಪೈಪ್ಲೈನ್ಗಳಂತಹ ಇತರ ತೈಲ ರಫ್ತು ಮಾರ್ಗಗಳು ಸೀಮಿತವಾಗಿರುವುದರಿಂದ ಪರ್ಷಿಯನ್ ಕೊಲ್ಲಿಯಿಂದ ಹೊರಡುವ ಒಟ್ಟು ತೈಲದ ಸುಮಾರು 88% ಭಾಗ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಸಾಗ್ತದೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇರಾನ್ ದೇಶಗಳು ತಮ್ಮ ತೈಲವನ್ನು ಈ ಮಾರ್ಗದ ಮೂಲಕ ಜಾಗತಿಕ ಮಾರುಕಟ್ಟೆಗೆ ರಫ್ತು ಮಾಡ್ತವೆ. ಈ ಕಾರಣದಿಂದ ಇದನ್ನು ವಿಶ್ವದ ತೈಲ ಜೀವನಾಡಿ ಎಂದು ಕರೆಯಲಾಗ್ತದೆ. ಜಾಗತಿಕ ಇಂಧನ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಗೆ ಹಾರ್ಮುಜ್ ಜಲಸಂಧಿ ಅತ್ಯಂತ ಮುಖ್ಯವಾಗಿದೆ. ಈ ಪ್ರದೇಶದಲ್ಲಿ ಯಾವುದೇ ರಾಜಕೀಯ ಅಥವಾ ಮಿಲಿಟರಿ ಉದ್ವಿಗ್ನತೆ ಉಂಟಾದರೆ ತೈಲ ಸರಬರಾಜು ವ್ಯತ್ಯಾಸಗೊಳ್ಳಬಹುದು ಮತ್ತು ಜಾಗತಿಕ ತೈಲ ಬೆಲೆಗಳು ತೀವ್ರವಾಗಿ ಏರಬಹುದು. ವಿಶೇಷವಾಗಿ ಅಮೆರಿಕ, ಯುರೋಪ್, ಚೀನಾ, ಭಾರತ ಮತ್ತು ಜಪಾನ್ ಮುಂತಾದ ತೈಲ ಆಮದು ಮಾಡುವ ದೇಶಗಳಿಗೆ ಈ ಜಲಸಂಧಿಯು ಅತ್ಯಂತ ಪ್ರಮುಖವಾಗಿದೆ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿಯು ಮಿಲಿಟರಿ ದೃಷ್ಟಿಯಿಂದಲೂ ಮಹತ್ವದ್ದಾಗಿದೆ. ಇರಾನ್ ತನ್ನ ನೌಕಾಪಡೆ ಮತ್ತು ಹೈಪರ್ಸೋನಿಕ್ ಕ್ಷಿಪಣಿಗಳ ಮೂಲಕ ಈ ಪ್ರದೇಶದ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿದೆ. ಇದರಿಂದ ಜಾಗತಿಕ ರಾಜಕೀಯ ಮತ್ತು ಭದ್ರತಾ ಪರಿಸ್ಥಿತಿಗಳ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ. ಕಳೆದ 1 ವರ್ಷದಿಂದ ಪುಟ್ಟ ದೇಶ ಯಮನ್ನಿನ ಹೌತಿ ಪಡೆಗಳೇ ಗಾಜಾ ನರಮೇಧದ ವಿರುದ್ಧ ಕೆಂಪು ಸಮುದ್ರದಲ್ಲಿ ನರಮೇಧದಲ್ಲಿ ಭಾಗವಹಿಸಿರುವ ಪಾಶ್ಚಿಮಾತ್ಯ ದೇಶಗಳ ಹಡಗುಗಳನ್ನು ನಿಯಂತ್ರಿಸುತ್ತಿದ್ದಾರೆ. ಇನ್ನು ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ನಿಯಂತ್ರಿಸಿದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವುದಂತೂ ನಿಶ್ಚಿತ. ಒಟ್ಟಾರೆ ಹಾರ್ಮುಜ್ ಜಲಸಂಧಿ ಭೌಗೋಳಿಕವಾಗಿ ಸಣ್ಣದಾದರೂ ಅದರ ಆರ್ಥಿಕ, ಸೈನಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನ ಮಟ್ಟದಲ್ಲಿ ಅತ್ಯಂತ ದೊಡ್ಡದು. ಇದು ಜಾಗತಿಕ ಇಂಧನ ಪೂರೈಕೆ ಮತ್ತು ಸಮುದ್ರ ವ್ಯಾಪಾರದ ಪ್ರಮುಖ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತದೆ.
ವೀಕ್ಷಕರೇ, ಈ ವಿಡಿಯೋ ಕುರಿತು ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.